ಭಟ್ಕಳ ತಾಲೂಕಿನ ತಾಲೂಕಾಡಳಿತ ಸೌಧದ ಆವರಣದ ಹೊರಗೆ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕೆ ಆಗ್ರಹಿಸಿ ಮೊಗೇರ ಸಮುದಾಯದವರು ನಡೆಸುತ್ತಿರುವ ಹೋರಾಟ ಸೋಮವಾರ 376 ದಿನವನ್ನು ಪೂರೈಸಿದ್ದು ಚುನಾವಣಾ ನೀತಿ ಸಂಹಿತೆಯ ಜಾರಿಯ ಹಿನ್ನೆಲೆಯಲ್ಲಿ ಧರಣಿ ಮುಂದುವರೆಸಲು ಚುನಾವಣಾಧಿಕಾರಿಗಳು ಅನುಮತಿ ನಿರಾಕರಿಸಿದ್ದಾರೆ. ಈ ಕೂಡಲೇ ಧರಣಿ ಸ್ಥಳದಲ್ಲಿ ಅಳವಡಿಸಲಾಗಿದ್ದ ಟೆಂಟ್, ಕುರ್ಚಿಗಳನ್ನು ತೆರವುಗೊಳಿಸುವಂತೆ ಚುನಾವಣಾಧಿಕಾರಿಗಳು ಸೂಚನೆ ನೀಡಿದ್ದು ಆದೇಶವನ್ನ ಧಿಕ್ಕರಿಸಿದರೆ ತಾವೇ ಟೆಂಟ್ ಅನ್ನ ತೆರವುಗೊಳಿಸುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊಗೇರ ಸಮಾಜದ ಮುಖಂಡರು, ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಅಧ್ಯಕ್ಷತೆಯಲ್ಲಿ ಇಲ್ಲಿನ ವೆಂಕಟಾಪುರ ಶ್ರೀ ಶ್ರೀನಿವಾಸ ಸಭಾಗೃಹದಲ್ಲಿ ಸಭೆ ನಡೆಸಿ ಚುನಾವಣಾಧಿಕಾರಿಗಳ ನಿರ್ದೇಶನದ ಬಗ್ಗೆ ಚರ್ಚೆ ನಡೆಸಿದರು. ಆದರೆ ಧರಣಿ ಸತ್ಯಾಗ್ರಹ ಕೈಬಿಡಲು ಒಪ್ಪದ ಮೊಗೇರ ಮುಖಂಡರು ಸೋಮವಾರ ಸಂಜೆ ತಾಲೂಕಾಡಳಿತ ಸೌಧಕ್ಕೆ ತೆರಳಿ ಚುನಾವಣಾಧಿಕಾರಿಗಳಿಗೆ ಸಮಾಜದ ಸಭೆಯ ನಿರ್ಣಯಗಳನ್ನು ತಿಳಿಸಿದರು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಚುನಾವಣಾಧಿಕಾರಿ ಮಮತಾದೇವಿ, ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಧರಣಿ ಪ್ರತಿಭಟನೆಗೆ ಅವಕಾಶ ನೀಡಲು ಸಾಧ್ಯವಿಲ್ಲ. ಮೇ 15ರವರೆಗೆ ಬಿಡುವು ಮಾಡಿಕೊಂಡು ನಂತರ ಧರಣಿಯನ್ನ ಮುಂದುವರಿಸಬಹುದಾಗಿದೆ. ಇದರಿಂದ ಧರಣಿ ಹೋರಾಟ ಕೈಬಿಟ್ಟಂತೆ ಆಗುವುದಿಲ್ಲ. ಆದ್ದರಿಂದ ಕೂಡಲೇ ಧರಣಿ ಸತ್ಯಾಗ್ರಹ ಸ್ಥಳವನ್ನ ತೆರವುಗೊಳಿಸುವಂತೆ ಸೂಚಿಸಿದರು. ಈ ಬಗ್ಗೆ ಅಸಮಾಧಾನಗೊಂಡು ಮೊಗೇರ ಸಮಾಜದ ಪರವಾಗಿ ಮಾತನಾಡಿದ ಮೊಗೇರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್, ನ್ಯಾಯವಾದಿ ಗುರುದಾಸ್ ಮೊಗೇರ್, ಗಣೇಶ್ ಮೊಗೇರ್, ನಾವು ಸಂವಿಧಾನಾತ್ಮಕವಾಗಿಯೇ ಕಳೆದ 1 ವರ್ಷದಿಂದ ಧರಣಿ ನಡೆಸುತ್ತಿದ್ದೇವೆ. ನಮ್ಮಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಂಡಿದ್ದೇವೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ನಮ್ಮ ಹೋರಾಟದಿಂದ ಚುನಾವಣೆ, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಈಗ ಧರಣಿ ನಡೆಯುತ್ತಿರುವ ಸ್ಥಳದಲ್ಲಿ ನಿಷೇಧ ಹೇರಿದ್ರೆ ನಾವು ಅಲ್ಲಿಂದ ಆಚೆ ರಸ್ತೆಯ ಅಂಚಿನಲ್ಲಿ ಕುಳಿತು ಹೋರಾಟ ಮುಂದುವರೆಸುವುದಾಗಿ ತಿಳಿಸಿದ್ರು. ಇದಕ್ಕೆ ಮತ್ತೆ ವಿರೋಧ ವ್ಯಕ್ತಪಡಿಸಿದ ಚುನಾವಣಾಧಿಕಾರಿಗಳು ಎಲ್ಲಿಯೇ ಆಗಲಿ ಮತ್ತೆ ಧರಣಿ ಹೋರಾಟ ನಡೆಸೋದಾದ್ರೆ ಮೇಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದು ಮುಂದುವರಿಯಬಹುದು. ಆದರೆ ಯಾವುದೇ ಕಾರಣಕ್ಕೂ ಚುನಾವಣಾಧಿಕಾರಿಯಾಗಿ ನಾನು ಅವಕಾಶ ನೀಡೋದಿಲ್ಲ ಎಂದು ತಿಳಿಸಿದರು. ನಂತರ ಮೊಗೇರ ಸಮಾಜದವರು ಅಲ್ಲಿಂದ ಪೊಲೀಸ್ ಠಾಣೆಗೆ ತೆರಳಿ ರಸ್ತೆಯಂಚಿನಲ್ಲಿ ಧರಣಿ ನಡೆಸುವ ಬಗ್ಗೆ ಮನವಿ ಮಾಡಿಕೊಂಡ್ರಾದ್ರೂ ಪೊಲೀಸರು ಅದಕ್ಕೆ ಸಮ್ಮತಿ ಸೂಚಿಸಲಿಲ್ಲ. ಬದಲಾಗಿ ಚುನಾವಣಾಧಿಕಾರಿಗಳ ತೀರ್ಮಾನವೇ ಅಂತಿಮವಾಗಿದ್ದು ಅಲ್ಲಿಂದಲೇ ಅನುಮತಿ ಪಡೆಯುವಂತೆ ಸಲಹೆ ನೀಡಿದ್ರು. ಜಟಗಾ ಮೊಗೇರ್, ಸದಾನಂದ್ ಮೊಗೇರ್, ಈಶ್ವರ್ ಮೊಗೇರ್ ಗೊರಟೆ, ಉಪೇಂದ್ರ ಮೊಗೇರ್, ಕೃಷ್ಣ ಮೊಗೇರ್ ಹೊನ್ನೆಗದ್ದೆ, ಬಾಬು ಮೊಗೇರ್ ಕರಿಕಲ್, ಭಾಸ್ಕರ್ ಮೊಗೇರ್ ಅಳ್ವೆಕೋಡಿ, ಚೆನ್ನಯ್ಯ ಮೊಗೇರ್, ಸುದರ್ಶನ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು. ಇದರಿಂದ ಕಳೆದ 376 ದಿನಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಚುನಾವಣಾ ನೀತಿ ಸಂಹಿತೆ ತಾತ್ಕಾಲಿಕ ತಡೆ ನೀಡಿದಂತಾಗಿದೆ. ಗೋಕರ್ಣ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬ ಪ್ರಾರಂಭವಾಗಿದೆ. ಅಶೋಕಿಯ ತಂಡ ಕರಿದೇವರಿಗೆ ಪೂಜೆ ಸಲ್ಲಿಸಿ ಅರಸು ಗೌಡರ ಮನೆಯಿಂದ ಹೊರಟು ಜೀವೋತ್ತಮ ಮಠದ ಕಟ್ಟೆಗೆ ಸಾಗಿತ್ತಲ್ಲದೆ ತಾರಮಕ್ಕಿ ಕೇತ ವಿನಾಯಕ ದೇವರಿಗೆ ಪೂಜೆ ಸಲ್ಲಿಸಿ ತಾರಮಕ್ಕಿ ಸುಗ್ಗಿ ತಂಡದ ಜೊತೆಯಾಗಿ ಮಹಾಬಲೇಶ್ವರ ದೇವಾಲಯಕ್ಕೆ ಆಗಮಿಸಿತು. ಸುಗ್ಗಿ ತಂಡದಿಂದ ಮಹಾಬಲೇಶ್ವರ ದೇವರ ಉತ್ಸವಕ್ಕೆ ಆಮಂತ್ರಣ ನೀಡಲಾಯಿತು. ದೇವಾಲಯದಿಂದ ನೀಡುವ ಗೌರವ ಸ್ವೀಕರಿಸಿ ದೇವರ ಉತ್ಸವದ ಒಟ್ಟಿಗೆ ಸುಗ್ಗಿ ತಂಡ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಪಟ್ಟಿವಿನಾಯಕ ಮಂದಿರಕ್ಕೆ ಸಾಗಿ ಅಲ್ಲಿ ಪೂಜೆ ಸ್ವೀಕರಿಸಿ ಸಮೀಪದ ತೋಟಗೆರೆ ಬಳಿ ನಿಗದಿಪಡಿಸಿದ ಜಾಗಕ್ಕೆ ಬಂದು ಅಡಿಕೆ ಮರವನ್ನ ತೆಗೆದುಕೊಂಡು ದೇವಾಲಯಕ್ಕೆ ಉತ್ಸವ ಮರಳಿತು. ಶ್ರೀದೇವರ ಉತ್ಸವ ಮಹಾಗಣಪತಿ ಮಂದಿರಕ್ಕೆ ಆಗಮಿಸಿ ರಾಜೋಪಚಾರ ಪೂಜೆ ಸ್ವೀಕರಿಸಿದ ನಂತರ ಮಹಾಗಣಪತಿ ಮಂದಿರದ ಎದುರು ಅಡಿಕೆ ಮರವನ್ನ ಶ್ರೀದೇವರಿಗೆ ಬೆಳಗಿದ ಆರತಿಯಿಂದ ದಹಿಸುವ ಮೂಲಕ ಕಾಮದಹನೋತ್ಸವ ನೆರವೇರಿತು. ಶ್ರೀದೇವರ ಪ್ರಸಾದವನ್ನ ಅರಸು ಗೌಡರು ಸ್ವೀಕರಿಸಿದ ನಂತರ ಸುಗ್ಗಿ ತಂಡ ರಾತ್ರಿ ತಾರಮಕ್ಕಿಗೆ ಮರಳಿತು. ವರ್ಷವಿಡೀ ಮಹಾಬಲೇಶ್ವರ ಉತ್ಸವ ನಡೆದ್ರೂ ಈ ಉತ್ಸವದಲ್ಲಿ ಮಾತ್ರ ಮಹಾಗಣಪತಿ ಮಂದಿರದ ಎದುರು ನಿಲ್ಲೋದು ವಿಶೇಷವಾಗಿದೆ. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಒಕ್ಕಲಿಗ ಮತ್ತು ಇತರೆ ಸಮಾಜದವರು ಪಾಲ್ಗೊಂಡಿದ್ದರು. ನಂತರ ದಿನದಲ್ಲಿ ಊರ ವಿವಿಧ ಕಡೆ ಸಂಚರಿಸಿ ಜಾನಪದೀಯ ಮನರಂಜನೆ ರಸದೌತಣ ನೀಡುತ್ತಾರೆ. ವಿಶಿಷ್ಟ
ವಿಶಿಷ್ಟವಾದ ಹಾಡನ್ನ ಹಾಡುತ್ತಾ ಸುಗ್ಗಿ ತಂಡ ಮರಳುತ್ತದೆ. ಮೂರನೇ ದಿನ ಜಾಗರಣ ಕಾರ್ಯಕ್ರಮ ನಡೆಯುತ್ತದೆ. ಇದು ಮನರಂಜನೆ ನೀಡುವುದರ ಜೊತೆ ಸಾಮಾಜಿಕ ಬದುಕಿನ ಅನಾವರಣ ಮಾಡುತ್ತದೆ. ಇಲ್ಲಿನ ತಾರಮಕ್ಕಿ ಬಳಿ ಇರುವ ಕರಿದೇವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ದಿನವಿಡೀ ಊರೆಲ್ಲ ಸುಗ್ಗಿ ಕುಣಿತವನ್ನ ಪ್ರದರ್ಶಿಸಿದ ತಂಡ ಹೂವಿನ ಅಲಂಕಾರಗೊಂಡು ಕರಿದೇವರ ಕಳಸದ ಬಳಿ ಕಳಸದಾರಿಗಳಿಂದ ಪೂಜೆ ಸಲ್ಲಿಸಿ ನಂತರ ಬೂದಿ ಎರಚುವ ವಿಶಿಷ್ಟ ಸಂಪ್ರದಾಯ ನಡೆಯಲಿದೆ. ತದನಂತರ ಕರಿನೀರಿನ ಸ್ನಾನಕ್ಕೆಂದು ಸಮುದ್ರಕ್ಕೆ ಸಾಗಿ ಸ್ನಾನ ಮಾಡುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಬೂದಿ ಎರಚುವುದರಿಂದ ಮುಂದಿನ ಬೆಳೆಗಳಿಗೆ ಯಾವುದೇ ಬಾಧೆ, ರೋಗ ಬಾಧೆ ಆಗದಿರಲಿ ಎಂಬ ನಂಬಿಕೆ ಇದೆ. 5 ದಿನಗಳ ಕಾಲ ಸುಗ್ಗಿ ತಂಡದವರು ತಮ್ಮ ಮನೆಗಳಿಗೆ ಬರದೆ ಹೊರಗಡೆಯೇ ಉಳಿಯುತ್ತಾರೆ. ಕೊನೆಯ ದಿನ ಮನೆಯಲ್ಲಿ ಸಿಹಿ ಹಾಗೂ ಕೊಟ್ಟೆಯನ್ನ ಎಲ್ಲರ ಮನೆಯಲ್ಲೂ ಮಾಡಿ ಊಟ ಮಾಡ್ತಾರೆ. ಆ ಮೂಲಕ ವರ್ಷದ ರೈತರ ಹಬ್ಬ ಕೊನೆಗೊಂಡು ಮುಂದಿನ ಹಂಗಾಮಿನ ಬೆಳೆ ಬೆಳೆಯಲು ಅನುವಾಗುತ್ತಾರೆ. ಗೋಕರ್ಣದಲ್ಲಿ 2 ಹಳ್ಳಿಗಳ 2 ಸುಗ್ಗಿ ತಂಡವಿದ್ದು ಹುಳಸೆಕೇರಿಯರ ಸುಗ್ಗಿ ಆರಂಭಗೊಂಡಿದೆ. ದೈವಿಕ ಮಹತ್ವ ಹೊಂದಿದ ಗೋಕರ್ಣ ಕ್ಷೇತ್ರದ ವಿಶಿಷ್ಟ ಆಚರಣೆಗಳ ಪೈಕಿ ಸುಗ್ಗಿಗೆ ತನ್ನದೇ ಸಾಂಸ್ಕೃತಿಕ ಇತಿಹಾಸವಿದೆ. ವಿಶೇಷವಾದ ಸಂಪ್ರದಾಯ ಹಾಗೂ ಆಚರಣೆ ಮೂಲಕ ಈ ಭಾಗದ 1000ಕ್ಕೂ ಹೆಚ್ಚು ಕುಟುಂಬವಿರುವ ಹಾಲಕ್ಕಿ ಸಮುದಾಯದ ಏಕೈಕ ಪಾರಂಪರಿಕ ಹಬ್ಬ ಸುಗ್ಗಿಯಾಗಿದೆ. ಪ್ರತಿ ವರ್ಷ ತಮ್ಮ ಬೆಳೆಗಳನ್ನ ಕಟಾವು ಆದ ಬಳಿಕ ಎಲ್ಲವನ್ನ ಸರಿಯಾಗಿ ಜೋಡಿಸಿಟ್ಟು ವರ್ಷ ಪೂರ್ತಿ ಹೊಲದಲ್ಲಿ ದುಡಿದು ದಣಿವಾರಿಸಲು ಈಗ ಕೆಲಸಕ್ಕೆ ವಿಶ್ರಾಂತಿ ಬಯಸುವ ಸುಗ್ಗಿ ಕಾಲವಾಗಿದೆ. ಇದು ಈ ಸಮುದಾಯದಲ್ಲಿ ಬಹು ವಿಶಿಷ್ಟವಾಗಿ ಆಚರಿಸಲ್ಪಡುತ್ತದೆ. ರಾಜ ಮಹಾರಾಜರ ಕಾಲದಿಂದಲೂ ಈ ಆಚರಣೆ ಬಂದಿದೆ ಎಂಬ ಪ್ರತೀತಿ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.